ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನು ಮಾಡ್ತಿದ್ದೀವಿ, ಸೊ ದಿಸ್ ಇಸ್ ಅ ಸ್ಟೋರಿ ಟೈಮ್ ಆ್ಯಂಡ್ ಟುಡೇಸ್ ಸ್ಟೋರಿ ಇಸ್ ಇಟ್ಸ್ ಲಿಟಲ್ ಬಿಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಆ್ಯಂಡ್ ಇಟ್ ಈಸ್ ನಾಟ್ ಅ ನರಿ ಸ್ಟೋರಿ, ಇಟ್ಸ್ ನಾಟ್ ಅ ಫಾಕ್ಸ್ ಸ್ಟೋರಿ. ಸೊ ಇವತ್ತಿನ ಸ್ಟೋರಿ ಈಸ್ ಆಂಡ್ರೋಕ್ಲೀಸ್ ಮತ್ತು ಸಿಂಹ. ಇಫ್ ಯು ಆರ್ ವಂಡರಿಂಗ್ ಇನ್ ವಿಚ್ ಬುಕ್ ಐ ಆಮ್ ಟೇಕಿಂಗ್ ದ ಸ್ಟೋರೀಸ್ ಅಂದರೆ, ಸೊ ದಿಸ್ ಇಸ್ ದ ಬುಕ್ ವಿಚ್ ಈಸ್ ಬೀನ್ ರಿಟನ್ ಬೈ ಅನುಪಮಾ ನಿರಂಜನ್ ಅವರು. ಸೊ ದಿನಕ್ಕೊಂದು ಕತೆ, ದಟ್ ಮೀನ್ಸ್ ಎವ್ರಿ ಡೇ. ಸೊ ಸ್ಟೋರಿ ಫಾರ್ ಎವ್ರಿ ಡೇ. ಸೊ ಎವ್ರಿ ಡೇ ಒನ್ ಸ್ಟೋರಿ, ದಿನಕ್ಕೆ ಒಂದು ಕತೆ. ಐಮ್ ಸಾರಿ. ಸೊ ದೇ ಹ್ಯಾವ್ ಆಲ್ಮೋಸ್ಟ್ ಲೈಕ್ 12 ಡಿಫ್ರೆಂಟ್ ಬುಕ್ಸ್ ಇದೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಅಶ್ವಯುಜ ಸಂಪುಟ ಅಂತಾರೆ. ಓಕೆ, ಐ ಹ್ಯಾವ್ ಓನ್ಲಿ I have a little bit more collections also. So I am choosing stories from this one, and the earlier stories were also chosen from this one, the first prior to this one. Okay, we'll start with the lesson. We'll start with the story. Androcles mattu Simha. Androcles is a name of a person and Simha is a lion. Androcles ಎಂಬ ಗುಲಾಮನ ಯಜಮಾನ ಕ್ರೂರಿ. ಆಂಡ್ರೋಕ್ಲಾಸ್ ಬಂದು ಹೀ ಈಸ್ ಅ ಸರ್ವೆಂಟ್. ಓಕೆ, ಆ್ಯಂಡ್ ಅವನ ಯಜಮಾನ, ಹೀಸ್ ಓನರ್ ಈಸ್ ವೆರಿ ಕ್ರೂಯಲ್. ಕ್ರೂರಿ ಅಂದರೆ ಕ್ರೂಯಲ್, ಈಸ್ ಅ ವೆರಿ ಕ್ರೂಯಲ್ ಪರ್ಸನ್. ಯಜಮಾನ ಇಸ್ ಟೋಲ್ಡ್ ಫಾರ್ ಅ ಮೇಲ್, ಯಜಮಾನಿ ಇಸ್ ಟೋಲ್ಡ್ ಫಾರ್ ಅ ಫೀಮೇಲ್. ಕ್ರೂರ ಇಸ್ ಅ ಮೇಲ್, ಕ್ರೂರಿ ಇಸ್ ಅ ಫೀಮೇಲ್. ಓಕೆನಾ? ಒಂದು ದಿನ, ಒನ್ ಡೇ, ರಾತ್ರಿ, ನೈಟ್, ಅವನ ಮನೆಯಿಂದ ಫ್ರಮ್ ಹಿಸ್ ಹೌಸ್, ಫ್ರಮ್ ದ ಓನರ್ ಹೌಸ್ ತಪ್ಪಿಸಿಕೊಂಡು ಈ ಎಸ್ಕೇಪ್ಡ್ ಆಂಡ್ರೋಕ್ಲೀಸನು ಕಾಡಿಗೆ ಓಡಿ ಹೋದ. ಆಂಡ್ರೋಕ್ಲೀಸ್ ಈ ಎಸ್ಕೇಪ್ಡ್ ಫ್ರಮ್ ಹಿಸ್ ಓನರ್ ಪ್ಲೇಸ್ ಆ್ಯಂಡ್ ಈ ರ್ಯಾನ್ ಅವೇ. ಓಡಿ ಹೋದ ಅಂದರೆ ರ್ಯಾನ್ ಅವೇ ಟು ದ ಫಾರೆಸ್ಟ್, ಕಾಡಿಗೆ, ಟು ದ ಫಾರೆಸ್ಟ್. ಬೆಳಗಾದಂತೆ ಆಸ್ ಇಟ್ ಬಿಕಮ್ ಮಾರ್ನಿಂಗ್, ಸಿಂಹ ಒಂದು ಅ ಲಯನ್ ನರಳುತ್ತಾ, ಇಟ್ ಇಸ್ ಸಫರಿಂಗ್, ಕುಳಿತಿರುವುದನ್ನು, ಇಟ್ ಇಸ್ ಸಿಟ್ಟಿಂಗ್, ಇಟ್ ಇಸ್ ಸಫರಿಂಗ್ ಆ್ಯಂಡ್ ಇಟ್ ಇಸ್ ಸಿಟ್ಟಿಂಗ್, ಅವನಿಗೆ ಕಾಣಿಸಿತು. ಹಿ ಸಾ ದಟ್ ಅ ಲಯನ್ ಇಸ್ ಸಫರಿಂಗ್ ಆ್ಯಂಡ್ ಇಟ್ ಇಸ್ ಸಿಟ್ಟಿಂಗ್ ಇನ್ ಒನ್ ಪ್ಲೇಸ್. ನೋಡ್ತಾನೆ ಯಾರು? ಆಂಡ್ರೋಕ್ಲೀಸ್. ಹಿ ಸಾ ದಟ್. ನಿನಗೇನಾಗಿದೆ ಸಿಂಹ? ವಾಟ್ ಹ್ಯಾಪನ್ ಟು ಯು ಸಿಂಹ ಎಂದು ಕೇಳಿದ ಆಂಡ್ರೋಕ್ಲೀಸ್. ಹಿ ವಿಲ್ ಆಸ್ಕ್, ಹೂ ವಿಲ್ ಆಸ್ಕ್? ಆಂಡ್ರೋಕ್ಲೀಸ್ ಕೇಳ್ತಾನೆ. ಸಿಂಹ ತನ್ನ ಊದಿದ ಕಾಲನ್ನು ಅವನ ಮುಂದೆ ಹಿಡಿಯಿತು. ಸಿಂಹ ಏನು ಮಾಡುತ್ತೆ? ಇಟ್ ಶೋಡ್ ದ ಲೆಗ್ and the leg was swollen. ಊದು ಅಂದರೆ swollen. So it showed the swollen leg. ಊದಿದ ಕಾಲನ್ನು ಅವನ ಮುಂದೆ, in front of him, it will show, it will hold and it will show, ಹಿಡಿಯಿತು. ಆಂಡ್ರೋಕ್ಲೀಸನು ಅದರಲ್ಲಿ ನೆಟ್ಟಿದ ಮುಳ್ಳನ್ನು ತೆಗೆದು ಹಾಕಿದ. ಸೊ ದೇರ್ ವಾಸ್ ಅ ಥ್ರಾನ್. ಮುಳ್ಳು ಇಸ್ ಅ ಥ್ರಾನ್, ಅದರಲ್ಲಿ ಮುಳ್ಳು ಚುಚ್ಚಿರುತ್ತೆ. ಇಟ್ ವಾಸ್ ಪೋಕ್ಡ್. ಅದನ್ನು ಆಂಡ್ರೋಕ್ಲೀಸ್ ತೆಗೆದು ಹಾಕ್ತಾನೆ. ಇಲ್ ರಿಮೂವ್ ದಟ್ ಒನ್. ಸಿಂಹ ಕೃತಜ್ಞತೆಯಿಂದ, ಕೃತಜ್ಞತೆಯಿಂದ ಅವನನ್ನು ತನ್ನ ಗವಿಗೆ, ಗವಿ ಆ್ಯಂಡ್ ಗುಹೆ ಇಸ್ ಅ ಕೇವ್, ಕೇವ್ಗೆ ಕರೆದುಕೊಂಡು ಹೋಯಿತು. ಇಟ್ ಟುಕ್ ಹಿಮ್ ಟು ಎಸ್ ಕೇವ್. ಅಲ್ಲಿ ಅವನಿಗೆ ಬೇಕಾದ ಆಹಾರವನ್ನು ತಂದು ಕೊಟ್ಟಿತು. ಸೊ ವಾಟ್ ಎವರ್ ಹಿ ವಾಂಟೆಡ್ ದ ಫುಡ್, ಆಹಾರ ಇಸ್ ಅ ಫುಡ್, ತಂದು ಕೊಡುತ್ತೆ. ಇಟ್ ವಿಲ್ ಬ್ರಿಂಗ್ ಆ್ಯಂಡ್ ಇಟ್ ವಿಲ್ ಗಿವ್ ಇಟ್ ಟು ಆಂಡ್ರೋಕ್ಲೀಸ್. ಯಾರು? ಸಿಂಹ ವಿಲ್ ಗಿವ್. ಆ ರೀತಿ ಅವರಿಬ್ಬರು ಬಹಳ ಸ್ನೇಹದಿಂದ ಇದ್ದರು. ಸೊ ಬೋತ್ ಆಫ್ ದೆಮ್ ದೇ ವೆರ್ ಇನ್ ಅ ವೆರಿ ಹ್ಯಾಪಿ ಫ್ರೆಂಡ್ಸ್ ಆಗಿ ಇರ್ತಾರೆ. ಸ್ನೇಹ ಇಸ್ ಅ ಫ್ರೆಂಡ್ಶಿಪ್. ಸೊ ದೇ ವರ್ ಹ್ಯಾವಿಂಗ್ ಅ ವೆರಿ ಗುಡ್ ಫ್ರೆಂಡ್ಶಿಪ್ ಬಿಟ್ವೀನ್ ದೆಮ್. ಒಂದು ದಿನ, ಒನ್ ಡೇ, ರಾಜನೊಬ್ಬ, ಅ ಕಿಂಗ್, ಬೇಟೆಗೆ ಬಂದಾಗ, ಹಿ ಕೇಮ್ ಟು ದ ಹಂಟಿಂಗ್. ಬೇಟೆ ಇಸ್ ಅ ಹಂಟಿಂಗ್, ಬೇಟೆಗಾರ ಇಸ್ ಅ ಹಂಟರ್. ಓಕೆ, ಬೇಟೆಗೆ ಬಂದಾಗ ಸಿಂಹವು ಆಂಡ್ರೋಕ್ಲೀಸನು ಅವರಿಗೆ ಸೆರೆ ಸಿಕ್ಕಿದ್ರು. ಸೊ ಹಿ ಕಾಟ್, he present these two person. ಯಾರು? ಸಿಂಹ ಮತ್ತು ಆಂಡ್ರೋಕ್ಲೀಸ್ನ he will catch. ಯಾರು? ರಾಜ will catch. ಊರು ತಲುಪಿದ ಬಳಿಕ ರಾಜ ಆಜ್ಞೆ ಮಾಡಿದ. ಆಫ್ಟರ್ ರೀಚಿಂಗ್ ದ ಪ್ಲೇಸ್, ಆಫ್ಟರ್ ರೀಚಿಂಗ್ ದ ಎಂಪೈರ್, ಕಿಂಗ್ಡಮ್ ಹೋಗಿದ ತಕ್ಷಣ, he was in a forest ಅಲ್ವಾ, he went there and he will command. ಆಜ್ಞೆ ಮಾಡೋದು ಟು ಆರ್ಡರ್, ಟು ಕಮ್ಯಾಂಡ್. ಆ ಸಿಂಹಕ್ಕೆ, ಫಾರ್ ದಟ್ ಸಿಂಹ, 3 ದಿನ, 3 days ಆಹಾರ ಕೊಡಬೇಡಿ, ಡೋಂಟ್ ಗಿವ್ ದ ಫುಡ್. ಅನಂತರ ಲೇಟರ್ ಅದನ್ನು ಪಂದ್ಯ ಕಣಕ್ಕೆ ಬಿಡಿ. ಲೀವ್ ದಟ್ ಫಾರ್ ದ ಟೂರ್ನಮೆಂಟ್. ಒಂದು ಗೇಮ್ ಇಟ್ಟಿರ್ತಾರೆ. ದೇ ಹ್ಯಾವ್ ಅ ಗೇಮ್ ಪ್ಲೇಸ್. ಓಕೆ, ಯು ಲೀವ್ ದಟ್ ಸಿಂಹ ಟು ದಟ್ ಪ್ಲೇಸ್. ಓಕೆ, ವೇರ್ ದೇ ವಿಲ್ ವಿ ಹ್ಯಾವ್ ಅ ಟೂರ್ನಮೆಂಟ್, ವಿ ಹ್ಯಾವ್ ಅ ಗೇಮ್. ಅಲ್ಲಿ ಇರುವ ಗುಲಾಮನನ್ನು ಅದು ತಿಂದು ಹಾಕಲಿ. ಲೆಟ್ ಇಟ್ ಈಟ್ ದಟ್ ಸರ್ವೆಂಟ್, ಹೂ ಎವರ್ ವಿ ಕ್ಯಾಚ್ ದರ್. ಆಂಡ್ರೋಕ್ಲೀಸ್ನ ಲೆಟ್ ದ ಲಯನ್ ವಿಲ್ ಈಟ್. ಸೊ ವಿಲ್ ಲೀವ್ ದಟ್ ಫಾರ್ ದ ಟೂರ್ನಮೆಂಟ್ ಬಿಡೋಣ ನಾವು ಅಂತ ರಾಜ ವಿಲ್ ಟೆಲ್. ಅದರಂತೆಯೇ ಲೈಕ್ ದಟ್
ಹಸಿದ ಸಿಂಹ ಆಕಾಶ ಬಿರಿಯುವಂತೆ ಗರ್ಜಿಸುತ್ತಾ ಕಣದೊಳಗೆ ಬಂತು. ಸೊ ದೇ ಡಿಡ್ಂಟ್ ಗಿವ್ ದ ಫುಡ್ ಫಾರ್ ದ ಸಿಂಹ. ಆ್ಯಂಡ್ ಆಫ್ಟರ್ 3 days the simha was deadly tired and it was hungry, badly hungry. ಹಸಿವಾಗೋದು ಅಂದರೆ ಹಂಗ್ರಿ. ಹಸಿದ ಸಿಂಹ, ದ ಹಂಗ್ರಿ ಲಯನ್, ಆಕಾಶ ಬೆರೆಯುವಂತೆ ಅಂದರೆ ಲೈಕ್ ಆಕಾಶ ಓಪನ್ ಆಗೋ ಥರ, ಆಕಾಶ ಇಸ್ ಅ ಸ್ಕೈ. ಸೊ ಇಟ್ ವಾಸ್ ಅ ವೆರಿ ಲೌಡ್ ರೋರ್, ಜೋರಾಗಿ ರೋರ್ ಮಾಡುತ್ತೆ. ಗರ್ಜಿಸೋದು ಅಂದರೆ ರೋರ್ ಮಾಡುತ್ತೆ. ಕಣದೊಳಗೆ ಬಂತು. ಕಣ ಅಂದರೆ ದ ರಿಂಗ್, ದ ಟೂರ್ನಮೆಂಟ್ ರಿಂಗ್ ಇಸ್ ಕಾಲ್ಡ್ ಕಣ, ಅದರೊಳಗೆ ಬರುತ್ತೆ. ಹೆದರುತ್ತಾ ನಿಂತಿದ್ದ ಆಂಡ್ರೋಕ್ಲೀಸ್ನನ್ನು ನೋಡಿದೊಡನೆ. ಸೊ ದ ಆಂಡ್ರೋಕ್ಲೀಸ್ ವಾಸ್ ಕಂಪ್ಲೀಟ್ಲಿ ಸ್ಕೇರ್ಡ್. He thought the simha will eat me. Obviously it's a wild animal ಅಲ್ವಾ, it will eat ಅಂತ ಆಂಡ್ರೋಕ್ಲೀಸ್ ತುಂಬ ಭಯದಲ್ಲಿರ್ತಾನೆ. He was completely scared. He was shivering and he was standing there. So as soon as the simha or the Androcles ನೋಡಿದೊಡನೆ, immediately as it saw, ಅವನು ತನ್ನ ಸ್ನೇಹಿತ ಎಂಬುದು ಅದಕ್ಕೆ ತಿಳಿಯಿತು. ಇಟ್ ಗಾಟ್ ಟು ನೋ ದಟ್ ಆಂಡ್ರೋಕ್ಲೇಸ್ ಇಸ್ ಮೈ ಫ್ರೆಂಡ್ ಅಂತ ಸಿಂಹಕ್ಕೆ ಗೊತ್ತಾಗತ್ತೆ. ಸಿಂಹ ಅವನ ಹತ್ತಿರ ಬಂದು ಅವನ ಕೈಯನ್ನು ನೆಕ್ಕಿತು. ಸಿಂಹ ಇಟ್ ಕೇಮ್ ನಿಯರ್ ಆಂಡ್ರೋಕ್ಲೇಸ್, ಇಟ್ ಲಿಕ್ಡ್ ಹಿಸ್ ಕೈ ಅಂದರೆ ಹ್ಯಾಂಡನ್ನು ನೆಕ್ಕುತ್ತೆ, ಲಿಕ್ ಮಾಡುತ್ತೆ. ಇದನ್ನು ಕಂಡ ರಾಜ, ಆಫ್ಟರ್ ಸೀಯಿಂಗ್ ದಿಸ್, ರಾಜ ತುಂಬ ಆಶ್ಚರ್ಯಪಟ್ಟ. ಕಂಪ್ಲೀಟ್ಲಿ ಇಟ್ ವಾಸ್ ಸರ್ಪ್ರೈಸಿಂಗ್ ಫಾರ್ ಹಿಮ್. ಅವನಿಗೆ ಸರ್ಪ್ರೈಸ್ ಆಗುತ್ತೆ. ಅವನು ಸಿಂಹವನ್ನು, ಆಂಡ್ರೋಕ್ಲೀಸ್ನನ್ನು ಬಿಡುಗಡೆ ಮಾಡಿದ. ಹಿ ಲೆಫ್ಟ್. ಓಕೆ, ಅವನೇನು ಮಾಡ್ತಾನೆ, ಹಿ ರಿಲೀಸ್ಡ್ ಬೋತ್ ಸಿಂಹ ಆ್ಯಂಡ್ ಆಂಡ್ರೋಕ್ಲೀಸ್. ಸೊ ದಿಸ್ ಇಸ್ ಅ ಸ್ಟೋರಿ, ಆಂಡ್ರೋಕ್ಲೀಸ್ ಮತ್ತು ಸಿಂಹ. So basically what it says, whoever is your close friend now, you will never ever hurt your friends anta. So that is the moral of this story makla. Okay, and if you know any of the stories, you can make a video of it, especially the Kannada stories. If you want to let me know any Kannada stories, short story adru parvagilla, so please do make a video of it and send to yashaswikannadavaani@gmail.com. I'm really sorry about the background noises. And meet you all with one more story very soon ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಧನ್ಯವಾದ. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the 10th book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist name Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks, it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.